ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ ಅಂತೇಳ್ಬಿಟ್ಟು ಸಾಕಷ್ಟು ಮಹಿಳೆಯರು ಏನು ವೆಯ್ಟ್ನ ಮಾಡ್ತಾಯಿದ್ದೀರೋ ಅಂಥವರಿಗೆಲ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಇದೆ. ಸೊ ಅದೇನೆಂದರೆ, ಈಗಾಗಲೇ 25ನೇ ಕಂತಿನ ಹಣ ಏನು ಪೆಂಡಿಂಗ್ ಇದೆಯೋ ಆ ಒಂದು ಹಣ ಬಿಡುಗಡೆ ಆಗ್ತಾ ಇದೆ. ಅದರ ಜೊತೆಗೇ ಫೆಬ್ರವರಿ ಹಾಗೆ ಮಾರ್ಚು 2025ರಲ್ಲಿ ಪೆಂಡಿಂಗ್ ಇರುವಂಥ ಹಣ ಏನಿದೆಯೋ ಅದು ಕೂಡ ಬಿಡುಗಡೆ ಆಗ್ತಾ ಇದೆ. 4,000 ರೂಪಾಯಿ ನಿಮಗೆ ಈಗ ಜಮಾ ಆಗ್ತಿರುವಂಥದ್ದು ಸ್ನೇಹಿತರೆ. ಅದು ಕೂಡ ಯಾವ ಒಂದು ಡೇಟಿಗೆ ಅಂತೇಳ್ಬಿಟ್ಟು ಅನೌನ್ಸ್ಮೆಂಟ್ ಆಗಿದೆ. ಸೊ ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ಒಂದು ಡೇಟಿನಿಂದ ಗೃಹಲಕ್ಷ್ಮಿ ಯೋಜನೆಯ 4,000 ರೂಪಾಯಿ ಹಣ ನಿಮಗೆ ಬಿಡುಗಡೆ ಆಗ್ತಾ ಇದೆ. ಹಾಗಿದ್ರೆ ಯಾವ ಒಂದು ಡೇಟಿಗೆ ಯಾರಿಗೆಲ್ಲ ಬಿಡುಗಡೆ ಆಗುತ್ತೆ ಇದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಚರ್ಚೆನ ಮಾಡೋಣ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ಸಾಕಷ್ಟು ಜನರು ನನ್ನ ವಿಡಿಯೋ ನೋಡಿ ಹಾಗೆ ಹೋಗ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಇದೇ ಜನವರಿ ತಿಂಗಳಲ್ಲಿ ಯಾವ ಡೇಟಿಗೆ ಬಿಡುಗಡೆ ಆಗುತ್ತೆ ಅಂತೇಳ್ಬಿಟ್ಟು ವೆಯ್ಟ್ನ ಮಾಡ್ತಾ ಇದ್ರಿ. ಸೊ ಒಂದು ಕಂತಿನ ಹಣಕ್ಕೋಸ್ಕರ ವೆಯ್ಟ್ನ ಮಾಡ್ತಾ ಇದ್ರಿ. ಆದರೆ ಅದರ ಜೊತೆಗೇ 2 ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಸೊ ಅದು ಯಾವುದು ಅಂತ ಹೇಳಿದ್ರೆ ಫೆಬ್ರವರಿ ಹಾಗೆ ಮಾರ್ಚು ಈ 2 ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಹಾಗಿದ್ರೆ 6,000 ರೂಪಾಯಿ ನಮಗೆ ಜಮಾ ಆಗಬೇಕಲ್ಲ, 4,000 ರೂಪಾಯಿ ಹೇಗೆ ಅಂತೇಳ್ಬಿಟ್ಟು ನೀವು ಕೇಳ್ಬೋದು. ಸ್ನೇಹಿತರೆ, 4,000 ರೂಪಾಯಿ ಹೇಗೆ ಅಂತ ಹೇಳಿದ್ರೆ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಏನು ಪೆಂಡಿಂಗ್ ಇರುವಂಥ ಹಣ ಈಗ ಜಮಾ ಆಗ್ತಾ ಇದೆಯೋ ಅದು ಮಾತ್ರ 4,000 ರೂಪಾಯಿ. 25ನೇ ಕಂತಿನ ಹಣ ಈ ತಿಂಗಳ ಎಂಡಲ್ಲಿ ನಿಮಗೆ ಜಮಾ ಆಗುವಂಥದ್ದು. ಸೊ ಆ ಒಂದು ಹಣ ಈ ಒಂದು ಹಣದ ಜೊತೆಯಲ್ಲಿ ಜಮಾ ಆಗೋದಿಲ್ಲ ಸ್ನೇಹಿತರೆ. ಕೆಲವೊಂದಿಷ್ಟು ಜನಗಳಿಗೆ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣ ಅಂತ ಹೇಳಿದ್ರೆ ಏನು ಸರ್, ಪ್ರತಿ ತಿಂಗಳು ನಮಗೆ ಹಣ ಬಂದಿದೆಯಲ್ಲ, ಈ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಯಾವುದಿದು ಅಂತೇಳ್ಬಿಟ್ಟು ನಿಮಗೆ ಈಗ ಡೌಟು ಶುರುವಾಗಿರುತ್ತೆ. ಸ್ನೇಹಿತರೆ, ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣ ಅಂತ ಹೇಳಿದ್ರೆ ಈಗಾಗಲೇ 2025 ಫೆಬ್ರವರಿ ಹಾಗೆ ಮಾರ್ಚಲ್ಲಿ ಗೃಹಲಕ್ಷ್ಮಿ ಯೋಜನೆಯ 2 ಕಂತಿನ ಹಣ ಕೂಡ ಪೆಂಡಿಂಗ್ ಉಳಿಸ್ಕೊಂಡಿದ್ರು. ಫೆಬ್ರವರಿ ಮಾರ್ಚಲ್ಲಿ ನಿಮಗೆ ಯಾವುದೇ ಒಂದು ಹಣನೂ ಜಮಾ ಆಗಿರಲಿಲ್ಲ. ಆ 2 ಕಂತಿನ ಹಣ ಪೆಂಡಿಂಗ್ ಉಳಿಸ್ಕೊಂಡಿದ್ರು. ಸೊ ಯಾರಿಗೂ ಕೂಡ ಜಮಾ ಆಗಿಲ್ಲ. ಈಗ ನಿಮಗೆ 25ನೇ ಕಂತಿನ ಹಣ ಏನು ಜಮಾ ಆಗ್ತಾ ಇದೆಯೋ ಸೊ ಅದು 25ನೇ ಕಂತಿನ ಹಣ ನಿಮಗೆ ಆಲ್ರೆಡಿ 3-4 ತಿಂಗಳ ಹಿಂದೆನೇ ಜಮಾ ಆಗಬೇಕಾಗಿತ್ತು. ನಿಮಗೀಗ ಸರಿಯಾಗಿ ಹಣ ಜಮಾ ಆಗಿದ್ದರೆ 29ನೇ ಕಂತಿನ ಹಣ ಜಮಾ ಆಗಬೇಕಾಗಿತ್ತು. ಹೌದು, 25 ಅಲ್ಲ, 29ನೇ ಕಂತಿನ ಹಣ ಈ ತಿಂಗಳಲ್ಲಿ ನಿಮಗೆ ಜಮಾ ಆಗಬೇಕಾಗಿತ್ತು. ಆದರೆ 25ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಸೊ ಅಲ್ಲಿ ಗ್ಯಾಪ್ ಉಳಿದಿರೋದು ಎಷ್ಟು? 4 ಕಂತಿನ ಹಣ. ಸೊ 4 ಕಂತಿನ ಹಣದಲ್ಲಿ ಫೆಬ್ರವರಿ ಮಾರ್ಚು 2 ಕಂತಿನ ಹಣ ಈಗಾಗಲೇ ಪೆಂಡಿಂಗ್ ಇದೆ. 2 ಕಂತಿನ ಹಣ ಮಧ್ಯದಲ್ಲಿ ಗ್ಯಾಪ್ ಆಗಿದೆ ಅಂತ ಹೇಳಿದ್ರೆ ಈ ತಿಂಗಳ ಹಣ ಮುಂದಿನ ತಿಂಗಳು ಜಮಾ ಆಗಬೇಕು, ಮುಂದಿನ ತಿಂಗಳ ಹಣ ಅದ್ರ ಮುಂದಿನ ತಿಂಗಳು ಜಮಾ ಆಗಬೇಕಲ್ಲ. ಸೊ ಆ ರೀತಿಯಾಗಿ ಮಾಡ್ಕೊಂಡಿಲ್ಲ. ಈ ತಿಂಗಳ ಹಣ ಮುಂದಿನ ತಿಂಗಳು ಜಮಾ ಆಗುತ್ತೆ, ಮುಂದಿನ ತಿಂಗಳ ಹಣ ಅದ್ರ ಮುಂದಿನ ತಿಂಗಳು ಜಮಾ ಮಾಡದೆ ಅದ್ರ ನೆಕ್ಸ್ಟ್ ತಿಂಗಳಲ್ಲಿ ಜಮಾ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಮಾಡ್ಕೊಂಡೆ ಈಗಾಗಲೇ 4 ಕಂತಿನ ಹಣ ಪೆಂಡಿಂಗ್ ಇರುವಂಥದ್ದು ಸ್ನೇಹಿತರೆ. ಅದು 25ನೇ ಕಂತಿನ ಹಣ ಜಮಾ ಆದರೆ 4 ತಿಂಗಳ ಹಣ, 25ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ 5 ತಿಂಗಳ ಹಣ, 5 ಕಂತಿನ ಹಣ ನಿಮಗೆ ಪೆಂಡಿಂಗ್ ಉಳಿಯುವಂಥದ್ದು. ಹತ್ತತ್ರ 10,000ದಷ್ಟು ಹಣ ಬಾಕಿ ಇದೆ ಸ್ನೇಹಿತರೆ. ಎಲ್ಲರ ಅಕೌಂಟಿಗೂ ಕೂಡ ಸರಿಯಾಗಿ ಜಮಾನೆ ಮಾಡಲಿಲ್ಲ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ಎಲ್ಲರ ಅಕೌಂಟಿಗೂ ಕೂಡ ಹೇಳಿರುವಂಥ ಡೇಟಿಗೆ, ಹೇಳಿರುವಂಥ ಟೈಮಿಗೆ ಸರಿಯಾಗಿ ಹಣ ಜಮಾ ಮಾಡಿದರೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ನೀವೇ ಯೋಚನೆ ಮಾಡಿ ಸ್ನೇಹಿತರೆ, 10,000 ಒಬ್ರಿಗೆ ಬರಬೇಕಂತ ಹೇಳಿದ್ರೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಹಣ ಬಾಕಿ ಉಳಿಸ್ಕೊಂಡಿದ್ದಾರೆ. 1 ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ 2,500 ಕೋಟಿಯಷ್ಟು ಹಣ ಬೇಕು. 5 ಕಂತಿನ ಹಣ ಜಮಾ ಮಾಡೋದಕ್ಕೆ 12,500 ಕೋಟಿಯಷ್ಟು ಹಣ ಈಗಾಗಲೇ ಬಾಕಿ ಉಳಿಸ್ಕೊಂಡಿದ್ದಾರೆ. ಸೊ ಇದೆಲ್ಲದೂ ಕೂಡ ಹಣಕಾಸು ಇಲಾಖೆಯಲ್ಲೇ ಹೋಲ್ಡ್ ಆಗಿ ನಿಂತ್ಕೊಂಡಿದೆ, ಜನರ ಕೈಗೆ ಸಿಕ್ಕಿಲ್ಲ.
ಸೊ ಇದನ್ನ ಎಚ್ಚೆತ್ಕೊಂಡಿರುವಂತಹ ವಿಪಕ್ಷಗಳು ಈಗಾಗಲೇ ಸದನದಲ್ಲಿ ಗಲಾಟೆನ ಮಾಡಿದೆ, ಹೋದ ತಿಂಗಳಲ್ಲೇ ಗಲಾಟೆನ ಮಾಡಿದ್ದಾರೆ. ಸೊ ಗಲಾಟೆನ ಮಾಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ 2 ಕಂತಿನ ಹಣ ಉಳಿಸ್ಕೊಂಡಿದ್ದೀರಾ, ಅದೆಲ್ಲದೂ ಕೂಡ ಯಾವಾಗ ಜಮಾ ಮಾಡ್ತೀರಾ ಅಂತೇಳ್ಬಿಟ್ಟು ವಿಪಕ್ಷಗಳು ಕೇಳಿತ್ತು. CM ಆಗಿರುವಂತಹ ಸಿದ್ದರಾಮಯ್ಯನವರಿಗಾಗಿರ್ಬೋದು, ಹಾಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗಾಗಿರ್ಬೋದು, ಇಬ್ಬರಿಗೂ ಕೂಡ ಪ್ರಶ್ನೆನ ಕೇಳಿತ್ತು. ಆದರೆ ಇಬ್ಬರು ಕೂಡ ಉತ್ತರಿಸಿದ್ದೇನಂತ ಹೇಳಿದ್ರೆ, ನಾವು ಹಣ ಆಲ್ರೆಡಿ ಜಮಾ ಮಾಡಿದ್ದೀವಿ, ಸೊ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳ್ಬಿಟ್ಟು ವಾದನ ಮಾಡಿದ್ರು. ಅದಾಗಿ 1-2 ದಿನ ಆದಮೇಲೆ ಇಲ್ಲ, ಹಣ ಜಮಾ ಮಾಡಿಲ್ಲ, ನಮಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿರಲಿಲ್ಲ, ಸೊ ಈಗ ಡೇಟನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ, ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಅಂದರೆ 2025ನೇ ವರ್ಷದ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಹಣ ನಾವು ಜಮಾ ಮಾಡಿಲ್ಲ ಅಂತೇಳ್ಬಿಟ್ಟು ಒಪ್ಕೊಂಡಿದ್ರು. ಆದರೆ ಆ ಒಂದು ಹಣನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತೇಳ್ಬಿಟ್ಟು ಕಾಯ್ತಾ ಇದ್ವಿ. ಸೊ ಅದಕ್ಕೆ ಈಗ ಟೈಮು ಶುರುವಾಗಿದೆ ಸ್ನೇಹಿತರೆ. ಇದೇ ಜನವರಿ 14ನೇ ತಾರೀಕು ಮಕರ ಸಂಕ್ರಮಣ ಏನಿದೆಯೋ ಆ ದಿನದಂದು ನಿಮ್ಮೆಲ್ರಿಗೂ ಕೂಡ 4,000 ರೂಪಾಯಿ ಜಮಾ ಆಗ್ತಾ ಇದೆ. ಹೌದು, ಫೆಬ್ರವರಿ ಹಾಗೆ ಮಾರ್ಚು ಈ 2 ಕಂತಿನ 4,000 ರೂಪಾಯಿ ಹಣ ಜಮಾ ಆಗ್ತಾ ಇದೆ. ಪೆಂಡಿಂಗ್ ಉಳಿಸ್ಕೊಂಡಿದ್ರಲ್ಲ, ಆ ಎಲ್ಲ ಹಣ ಕೂಡ ಈಗ ಕ್ಲಿಯರ್ ಮಾಡ್ತಾ ಇದ್ದಾರೆ, ಎಲ್ರಿಗೂ ಕೂಡ ಜಮಾ ಆಗುತ್ತೆ. ಹಾಗಿದ್ರೆ ನಿಮಗೆ ಈಗ ಇರುವಂಥ ಡೌಟು, 25ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಸರ್ ಅಂತೇಳ್ಬಿಟ್ಟು. ಅದು ಕೂಡ ಬಿಡುಗಡೆ ಆಗುತ್ತೆ. ಸೊ ಜನವರಿ ಎಂಡಲ್ಲಿ ಈ ಒಂದು 25ನೇ ಕಂತಿನ 2,000 ರೂಪಾಯಿ ಹಣ ಬಿಡುಗಡೆ ಆಗುತ್ತೆ. ಮೊದಲನೇದಾಗಿ ನಿಮಗೆ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ 4,000 ರೂಪಾಯಿನ ಎಲ್ರಿಗೂ ಕೂಡ ಹಣ ಜಮಾ ಮಾಡಿ ಕ್ಲಿಯರ್ ಮಾಡ್ಕೊಂಡು ಆದಮೇಲೆ 25ನೇ ಕಂತಿನ ಹಣ ಇದೇ ಜನವರಿ ಎಂಡಲ್ಲಿ ನಿಮಗೆ ಜಮಾ ಆಗೋದಕ್ಕೆ ಶುರು ಆಗುತ್ತೆ ಅಂತೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ನೋಡೋಣ, ಈಗ ರಾಜಕೀಯದವರೇ ಹಾಗೆ ಅಲ್ಲ, ಹೇಳೋದೊಂದು ಮಾಡೋದು ಇನ್ನೊಂದು. ಸೊ ವೆಯ್ಟ್ ಮಾಡಿ ನೋಡೋಣ. ಅದ್ರ ಬಗ್ಗೆ ಅಪ್ಡೇಟ್ಗಳು, ಯಾವುದೇ ರೀತಿಯಾದಂಥ ಅಪ್ಡೇಟ್ಗಳು ಬರ್ತಾ ಇದ್ರು ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಒಟ್ಟಿನಲ್ಲಿ ಕರ್ನಾಟಕದ ರಾಜ್ಯದ ಮಹಿಳೆಯರಿಗಂತೂ ಭರ್ಜರಿ ಗುಡ್ ನ್ಯೂಸು. ಸೊ 4,000 ರೂಪಾಯಿ ಇದೇ ತಿಂಗಳಲ್ಲಿ ನಿಮಗೆ ಜಮಾ ಆಗ್ತಾ ಇದೆ. ಸೊ ಇನ್ನೊಂದು 25ನೇ ಕಂತಿನ ಹಣ ಏನಾದರೂ ಜಮಾ ಆದರೆ ಅದು 6,000 ರೂಪಾಯಿಗೆ ಹೋಗಿ ಮುಟ್ಟುತ್ತೆ. 1 ತಿಂಗಳಲ್ಲಿ ನಿಮಗೆ 6,000 ರೂಪಾಯಿ ಸಿಗುತ್ತೆ. ಸೊ ವೆಯ್ಟ್ ಮಾಡಿ ನೋಡೋಣ ಎಷ್ಟು ಹಣನ ನಿಮಗೆ ಜಮಾ ಮಾಡ್ತಾರೆ ಅತಿ ಶೀಘ್ರದಲ್ಲೇ ಅಂತೇಳ್ಬಿಟ್ಟು ನೋಡೋಣ. ಇನ್ನೊಂದು ವಾರ ಇದೆ ಅಷ್ಟೇ, ನೆಕ್ಸ್ಟ್ ವೀಕಲ್ಲೇ ನಿಮಗೆ ಈ ಒಂದು ಹಣ ಜಮಾ ಆಗುವಂಥದ್ದು. ಓಕೆ ಸ್ನೇಹಿತರೆ, ಇದಿಷ್ಟು ಗೃಹಲಕ್ಷ್ಮಿ ಬಗ್ಗೆ ಒಂದಿಷ್ಟು ಅಪ್ಡೇಟ್ನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ಮಾಹಿತಿನ ವಿಡಿಯೋ ಮೂಲಕ ನಿಮಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಸ್ನೇಹಿತರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇರಲಿ ದಯವಿಟ್ಟು ಕಾಮೆಂಟ್ಸ್ ಮಾಡಿ ಸ್ನೇಹಿತರೆ. ಸಾಕಷ್ಟು ಜನರಿಗೆ 24ನೇ ಕಂತಿನ ಹಣನೇ ಇನ್ನೂ ಕೂಡ ಬಂದಿಲ್ಲ. ಹಾಗೆ 25ನೇ ಕಂತಿನ ಹಣಕ್ಕೋಸ್ಕರ ಯಾರ್ಯಾರು ವೆಯ್ಟ್ನ ಮಾಡ್ತಾ ಇದ್ದೀರಾ. ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನೋ ಅದರಿಂದ ನಿಮಗೆ ಎಷ್ಟು ಖುಷಿಯಾಗಿದೆ, ಸೊ ನಿಮಗೆ ಹಣದ ಅವಶ್ಯಕತೆ ಎಷ್ಟಿದೆ, ಇದೆಲ್ಲದೂ ಕೂಡ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.